ಏನು ನಿಮ್ಮ ಹೆಸರು? ಬಿಂದು ಅಂತ. ಬಿಂದು, ಫಸ್ಟ್ ಟೈಮ್ ವೋಟರಾ? ಹೌದು. ಎಕ್ಸೈಟೆಡ್ ಇದ್ದೀರಾ? ತುಂಬ. ಯಾರ ಬಗ್ಗೆ ಎಕ್ಸೈಟ್ಮೆಂಟ್ ಇದೆ? ಯಾವ ಪಕ್ಷದ ಬಗ್ಗೆ ಎಕ್ಸೈಟ್ಮೆಂಟ್ ಇದೆ? ಆಲ್ವೇಸ್ JDS, ಬಟ್ ಈಗ ನೋಡ್ತಿದ್ರೆ BJP ಅನ್ಕೋತೀನಿ. ಸೊ ಮಲ್ಲೇಶ್ ಬಾಬು ಅವರಾ ಅಥವಾ ಗೌತಮ್ ಅವರಾ? ಮಲ್ಲೇಶ್ ಬಾಬುನ್. ಈ ಎಲೆಕ್ಷನ್ ಯಾರ ಹೆಸರಲ್ಲಿ ನಡೀತಾ ಇದೆ? ಮೋದಿ ಹೆಸರಲ್ಲ, ಡೆವಲಪ್ಮೆಂಟ್ ಹೆಸರಲ್ಲ? ಮೋದಿ ಹೆಸರಲ್ಲೇ ಅನ್ಕೋತೀನಿ. ಎಲ್ಲಿ ನೋಡು ಮೋದಿ ಮೋದಿ ಅಂತಾರಲ್ವಾ, ಸೊ ಅವ್ರ ಹೆಸರಲ್ಲೇ ಅನ್ಕೋತೀನಿ. ಡೆವಲಪ್ಮೆಂಟ್ ಅನ್ನೋ ಮಾತೇ ಬರ್ತಿಲ್ಲ ಎಲ್ಲೂ. ಡೆವಲಪ್ಮೆಂಟ್ ಆಗಿಲ್ಲ ಅಂತೀರಾ? ಆಗಿದೆ, ಬಟ್ ಇದು ನೋಡ್ತಿದ್ರೆ ಮೋದಿ ಅನ್ಕೋತೀನಿ. ಮೋದಿ ಮತ್ತೊಂದ್ಸಲ ಪ್ರಧಾನಿ ಆಗ್ಬೇಕಾ ಬೇಡವಾ? ಆಗ್ಬೇಕು. ರಾಮ ಮಂದಿರ ಕಟ್ಟಿದ್ದೆ ಮೋದಿ ಸಾಧನೆನಪ್ಪ, ಬೇರೆ ಏನಿಲ್ಲ ಅಂತಾರಲ್ಲ ಜನ. 100% ಸುಳ್ಳು. ಕರ್ನಾಟಕದಲ್ಲಿ ಕಾಂಗ್ರೆಸ್ ಬರ್ಬೇಕಾ ಜಾಸ್ತಿ ಸೀಟು, ಬಿಜೆಪಿ ಬರ್ಬೇಕಾ? BJP. ಈಗ ಗ್ಯಾರಂಟಿ ನೋಡಿ ಕಾಂಗ್ರೆಸ್ಗೆ ವೋಟ್ ಹಾಕ್ತೀರಾ? ನಿಮಗೆ ಫ್ರೀ ಬಸ್ ಇದೆ. ನೋ. ಓಕೆ, ಇವಾಗ ಜಾಸ್ತಿ ಸೀಟ್ ಬರಲಿಲ್ಲ ಅಂದ್ರೆ ಒಂದ್ ವೇಳೆ ಕಾಂಗ್ರೆಸ್ ಗ್ಯಾರಂಟಿ ವಾಪಸ್ ತಗೊಂಡ್ರೆ? ಪರವಾಗಿಲ್ಲ, ಇಟ್ಸ್ ಓಕೆ. ಫಸ್ಟಿಂದ ಏನು ಕೊಡ್ತಿಲ್ಲ, ಈಗಲೂ ಅದರಿಂದನೇ ನಾವು ಜೀವನ ಮಾಡಬೇಕು ಅಂತ ಏನಿಲ್ವಲ್ಲ. ಸಿದ್ದರಾಮಯ್ಯ ಅವರು ಇವಾಗ 8-9 ತಿಂಗಳು ಆಡಳಿತ ಮಾಡಿದಾರಲ್ಲ, 10ರಲ್ಲಿ ಎಷ್ಟು ಮಾರ್ಕ್ಸ್ ಕೊಡ್ತೀರಿ? 7. ದುಡ್ಡು, ಗಿಫ್ಟು ಇವೆಲ್ಲ ಕೊಟ್ಟರೆ ಮಾತ್ರ ವೋಟ್ ಹಾಕ್ತಾರ ಜನ? ಆಲ್ಮೋಸ್ಟ್ ಎಲ್ಲ ಹಂಗೆ ಆಗ್ತಾರೆ. ಹಂಗೆ ಹಾಕ್ತಾರ? ಮತ್ತು ಉದ್ಧಾರ ಆಗೋದು ಹೆಂಗೆ? ನಮ್ಮಂಥವ್ರಿಂದ ಎಕ್ಸ್ಪೆಕ್ಟ್ ಮಾಡದೇ ಇರೋರ ಕಡೆಯಿಂದ. ಓಕೆ, ಇವಾಗ ಜಾತಿ ನೋಡಿ ವೋಟ್ ಹಾಕ್ತಾರ ಜನ ಅಥವಾ ನಾಯಕನ ನೋಡಿ ವೋಟ್ ಹಾಕ್ತಾರ? 50-50. ಕಾಂಗ್ರೆಸ್ಸಾ BJPನ ದೇಶಕ್ಕೆ? BJP. ಡನ್, ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.